ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತನ್ನೇ ತನ್ನ ಏರಿಯಾ ಅಂತ ಘೋಷಿಸ್ಕೊಂಡಿರೋ, ನಾನು ಜಾಗತಿಕ ದಾದಾ ಅನ್ನೋ ಮನಸ್ಥಿತಿಯಲ್ಲಿ ನಡ್ಕೊಂಡು ಬಂದಿರೋ ಒಂದು ರಾಷ್ಟ್ರ ಇದ್ರೆ ಅದು ಅಮೆರಿಕ. ಜಗತ್ತಿನ ಯಾವ ಮೂಲೆಯಲ್ಲೇ ಇದ್ರೂ ಯಾರೇ ಅಮೆರಿಕನ್ನ ಚಾಲೆಂಜ್ ಮಾಡಿದ್ರೂ ನಿನ್ನನ್ನ ಬಿಡಲ್ಲ, ಪಾತಾಳದಲ್ಲಿದ್ರೂ ಹುಡುಕಿ ಹೊಡಿತೀವಿ ಅನ್ನೋ ಸಂದೇಶವನ್ನು ಅಮೆರಿಕ ಮತ್ತೆ ಮತ್ತೆ ಕೊಟ್ಟಿದೆ. ವೆನೆಜುವೆಲಾದ ಅಧ್ಯಕ್ಷನನ್ನೇ ದೇಶದೊಳಗೆ ನುಗ್ಗಿ ಬೆಡ್ರೂಮ್ನಿಂದ ಎಳೆದೊಯ್ದ ಘಟನೆ ಇದಕ್ಕೆ ಇತ್ತೀಚಿನ ಉದಾಹರಣೆ. ಆದರೆ ಇದೇ ಅಮೆರಿಕ ಒಬ್ಬ ವ್ಯಕ್ತಿಯ ಹೆಸರು ಕೇಳಿದ್ರೆ ಮಾತ್ರ ಸ್ವಲ್ಪ ಸೈಲೆಂಟ್ ಆಗುತ್ತೆ. ಅವನು ಕಿಮ್ ಜಾಂಗ್ ಉನ್. ನನ್ನನ್ನ ಮುಟ್ಟೋ ಧೈರ್ಯ ಇದ್ರೆ ಬನ್ನಿ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನಗುತ್ತಾ ಸವಾಲ್ ಹಾಕೋ ಒಬ್ಬ ಸರ್ವಾಧಿಕಾರಿ, ಉತ್ತರ ಕೊರಿಯಾದ ನಾಯಕ, ಜಗತ್ತಿನ ನಂಬರ್ 1 ಶಕ್ತಿಗೆ ನಂಬರ್ 1 ತಲೆನೋವಾಗಿ ಪರಿಣಮಿಸಿದ ವ್ಯಕ್ತಿ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಸ್ನೇಹಿತರೆ. ಅಮೆರಿಕ ಇಷ್ಟೆಲ್ಲ ದೇಶಗಳಲ್ಲಿ ದಾಳಿ ಮಾಡಿದೆ, ಆಡಳಿತಗಾರರನ್ನ ಕೆಳಗಿಳಿಸಿದೆ, ಸರ್ಕಾರಗಳನ್ನ ಉರುಳಿಸಿದೆ. ಆದರೆ ಕಿಮ್ ಮಾತ್ರ ಯಾಕೆ ಅಷ್ಟು ಸುಲಭವಾಗಿ ಕೈಗೆ ಸಿಕ್ತಿಲ್ಲ? ಅವನು ದೊಡ್ಡ ಗಾತ್ರದ ದೇಶದ ನಾಯಕನ? ಇಲ್ಲ. ಜನಸಂಖ್ಯೆ ಹೆಚ್ಚಿದೆಯಾ? ಇಲ್ಲ. ಆರ್ಥಿಕ ಶಕ್ತಿ ಇದೆಯಾ? ಇಲ್ಲ. ಆದರೆ ಉತ್ತರ ಒಂದೇ, ಅಸ್ತ್ರಶಕ್ತಿ ಪ್ಲಸ್ ಜಿಯೋಪಾಲಿಟಿಕ್ಸ್. ಉತ್ತರ ಕೊರಿಯಾ ಬಡ ದೇಶ, ಜನರಿಗೆ ಅನ್ನವೇ ಸರಿಯಾಗಿ ಸಿಗೋದಿಲ್ಲ. ಆದರೆ ಸೇನೆ ಮಾತ್ರ ಭಯಾನಕವಾಗಿ ಶಕ್ತಿಶಾಲಿ. ಪೆಂಟಗನ್ ಅಧಿಕಾರಿಗಳೇ ಒಳಗೊಳಗೆ ಒಪ್ಪಿಕೊಳ್ಳೋ ಸತ್ಯ ಏನೆಂದ್ರೆ, ಉತ್ತರ ಕೊರಿಯಾದ ಮಿಲಿಟರಿ ಕ್ಯಾಲ್ಕ್ಯುಲೇಷನ್ ಯಾವ ಕ್ಷಣದಲ್ಲಾದರೂ ಅಮೆರಿಕನ್ನ ಶಾಕ್ ಮಾಡಬಲ್ಲದು. ಕಿಮ್ ಬಳಿಯ ಅತ್ಯಂತ ಅಪಾಯಕಾರಿ ಅಸ್ತ್ರಗಳಲ್ಲಿ ಒಂದು ಹೋಸಾಂಗ್ 17. ಜಗತ್ತು ಇದನ್ನ ಮಾನ್ಸ್ಟರ್ ಮಿಸೈಲ್ ಅಂತಲೇ ಕರೀತಿದೆ. 85 ಅಡಿ ಉದ್ದ, 15,000 ಕಿಲೋಮೀಟರ್ ರೇಂಜ್. ಅಮೆರಿಕದ ಭೂಭಾಗ ತಲುಪೋ ಶಕ್ತಿ ಇದಕ್ಕೆ ಇದೆ. ಇದರಲ್ಲಿರೋ ದೊಡ್ಡ ಅಪಾಯ ಏನಂದ್ರೆ MIRV ಟೆಕ್ನಾಲಜಿ. ಒಂದೇ ಮಿಸೈಲ್ ಹಾರಿಸಿದ್ರೆ ಅದು ಮಧ್ಯಾಕಾಶದಲ್ಲಿ ಹಲವು ಭಾಗಗಳಾಗಿ ಬಿರುಕು ಬಿಟ್ಟುಕೊಂಡು ಒಂದೇ ಸಮಯದಲ್ಲಿ ಹಲವು ನಗರಗಳ ಮೇಲೆ ದಾಳಿ ಮಾಡಬಲ್ಲದು. ಅಂದರೆ ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ಬಟನ್ ಸಾಕು. ಇಷ್ಟೇ ಅಲ್ಲ ಸ್ನೇಹಿತರೆ, ಇದಕ್ಕಿಂತಲೂ ಭಯಾನಕವಾದ ಹೋಸಾಂಗ್ 18 ಕೂಡ ಈಗ ರೆಡಿಯಾಗ್ತಿದೆ. ಇದು ಸಾಲಿಡ್ ಫ್ಯೂಲ್ ಮಿಸೈಲ್, ಅಂದರೆ ಲಾಂಚ್ ಮಾಡಲು ಮುಂಚೆ ತಯಾರಿ ಬೇಕಿಲ್ಲ. ಬ್ಯಾಟ್ರಿ ಹಾಕಿದ ಟಾರ್ಚ್ ಹತ್ತಿದಂತೆ ಕ್ಷಣಾರ್ಧದಲ್ಲಿ ಹಾರಿಬಿಡುತ್ತೆ. ಅಮೆರಿಕನ್ ರೇಡಾರ್ಗಳಿಗೆ ಅರ್ಥವಾಗುವಷ್ಟರಲ್ಲಿ ಮಿಸೈಲ್ ಅಮೆರಿಕದ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಿರುತ್ತೆ. ಇಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದೇ ಇದೆ. ಪೇಟ್ರಿಯಾಟ್, ಥ್ಯಾಡ್ ಸಿಸ್ಟಮ್ ಎಲ್ಲವೂ ಇದೆ. ಆದರೆ ಪ್ರಶ್ನೆ ಏನಂದ್ರೆ, ಒಟ್ಟಿಗೆ 100 ಮಿಸೈಲ್ ಬಂದ್ರೆ, ಅದರಲ್ಲೂ MIRV ಮತ್ತು ಹೈಪರ್ಸಾನಿಕ್ ಮಿಸೈಲ್ ಸೇರಿದ್ರೆ ಅದನ್ನ ತಡೆಯೋದು ಪ್ರಾಕ್ಟಿಕಲಿ ಅಸಾಧ್ಯ. ಇದಕ್ಕಿಂತಲೂ ದೊಡ್ಡ ಸಮಸ್ಯೆ ಇದೆ. ಅದು ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ರಾಜಧಾನಿ ಸೋಲ್ ಉತ್ತರ ಕೊರಿಯಾ ಗಡಿಯಿಂದ ಕೇವಲ 35-40 ಕಿಲೋಮೀಟರ್ ದೂರ. ಈಗಾಗಲೇ ಸಾವಿರಾರು ಮಿಸೈಲ್ಗಳು ಸೋಲ್ ಮೇಲೆ ಗುರಿ ಹಿಡಿದು ನಿಂತಿವೆ. ಮಿಲಿಟರಿ ತಜ್ಞರ ಪ್ರಕಾರ ಯುದ್ಧ ಘೋಷಣೆಯಾದ ಮೊದಲ 1 ಗಂಟೆಯಲ್ಲೇ ಸೋಲ್ ನರಕವಾಗಿ ಬಿಡಬಹುದು. ಇಲ್ಲಿ ಒಂದು ಸತ್ಯ ನೆನಪಿಡಬೇಕು. ಸೋಲ್ ಅಂದ್ರೆ ಕೇವಲ ಒಂದು ಸಿಟಿಯಲ್ಲ, ಅದು ದಕ್ಷಿಣ ಕೊರಿಯಾದ ಹೃದಯ. ಅಲ್ಲೇ ಅರ್ಧದಷ್ಟು ಜನಸಂಖ್ಯೆ, ಪ್ರಮುಖ ಕೈಗಾರಿಕೆಗಳು, ಸರ್ಕಾರದ ಕಚೇರಿಗಳು, ಮಿಲಿಟರಿ ನೆಲೆಗಳು. ಸೋಲ್ ಹೋದ್ರೆ ದಕ್ಷಿಣ ಕೊರಿಯಾ ಅರ್ಧ ಸೋತಂತೆ. ಇದಕ್ಕೆ ಜೊತೆಗೆ ಅಲ್ಲಿ ಸುಮಾರು 28,000 ಅಮೆರಿಕನ್ ಸೈನಿಕರಿದ್ದಾರೆ. ಅವರ ಕುಟುಂಬಗಳು ಅಲ್ಲೇ ಇವೆ. ಅವರನ್ನ ಬಲಿಕೊಟ್ಟು ಕಿಮ್ ಮೇಲೆ ದಾಳಿ ಮಾಡೋ ನಿರ್ಧಾರ ಯಾವುದೇ ಅಮೆರಿಕ ಅಧ್ಯಕ್ಷನಿಗೆ ರಾಜಕೀಯ ಆತ್ಮಹತ್ಯೆ. ಇನ್ನು ದೊಡ್ಡ ಲೆವೆಲ್ಗೆ ಹೋದ್ರೆ ಚೀನಾ ಮತ್ತು ರಷ್ಯಾ. ಉತ್ತರ ಕೊರಿಯಾದ ಹಿಂದೆ ನಿಂತಿರೋ ನಿಜವಾದ ಶಕ್ತಿ ಇವರಿಬ್ಬರು. ಚೀನಾಗೆ ಉತ್ತರ ಕೊರಿಯಾ ಒಂದು ಬಫಲ್ ಸ್ಟೇಟ್. ಅಮೆರಿಕದ ಸೇನೆ ನೇರವಾಗಿ ಚೀನಾ ಗಡಿವರೆಗೆ ಬರಬಾರದು ಅನ್ನೋ ಕಾರಣಕ್ಕೆ ಕಿಮ್ ಚೀನಾಗೆ ಬೇಕು. ಹೀಗಾಗಿ ಅಮೆರಿಕ ಎಷ್ಟು ಸ್ಯಾಂಕ್ಷನ್ ಹಾಕಿದ್ರೂ ಚೀನಾ ಕದ್ದುಮುಚ್ಚಿ ಪೆಟ್ರೋಲ್, ಆಹಾರ, ಹಣ ಕೊಡುತ್ತೆ. ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಕಿಮ್ ಮತ್ತು ಪುಟಿನ್ ಸಂಬಂಧ ಇನ್ನೂ ಗಟ್ಟಿಯಾಗಿದೆ. ಪುಟಿನ್ಗೆ ಯುದ್ಧ ಸಾಮಗ್ರಿ ಬೇಕು, ಕಿಮ್ಗೆ ಸ್ಯಾಟಲೈಟ್ ಟೆಕ್ನಾಲಜಿ ಬೇಕು. ಡೀಲ್ ಕ್ಲಿಯರ್. ಇಬ್ರಲ್ಲಿ ಒಬ್ಬರ ಮೇಲೆ ದಾಳಿ ಅಂದ್ರೆ ಇನ್ನೊಬ್ಬನನ್ನ ಎದುರು ಹಾಕ್ಕೊಂಡಂತೆ. ಇಲ್ಲಿ ಒಂದು ದೊಡ್ಡ ಪಾಠ ಇದೆ ಸ್ನೇಹಿತರೆ.